ಈ ಸೀನ್ ನೋಡಿ. $580 ಇರೋ ಶಾರುಖ್ ಖಾನ್ ನ 4.6 ಹೆಂಗ್ ಮಾಡಿದ್ರು ಬನ್ನಿ ನೋಡೋಣ. ನೋಡಿ, ಝೀರೋ ಇಸ್ ಅ ವೆರಿ ವೆಲ್ ಡನ್ VFX ಮೂವಿ. ಯಾಕಂದ್ರೆ ಇದನ್ನ ನಾರ್ಮಲ್ ಮೂವಿ ತರ ಶೂಟ್ ಮಾಡಿಲ್ಲ. ಒಂದೊಂದ್ ಸೀನ್ ನ 5 ಸತಿ ಶೂಟ್ ಮಾಡಿದ್ದಾರೆ. ಫಸ್ಟ್ ಶಾಟ್ ರೆಫರೆನ್ಸ್ ಗೆ ರಿಯಲ್ ಆಗಿ ಹೈಟ್ ಕಡಿಮೆ ಇರೋ ಪರ್ಸನ್ ನ ಕರ್ಕೊಂಡ್ ಬಂದ್ಬಿಟ್ಟು ಶೂಟ್ ಮಾಡ್ತಿದ್ರು, ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ಕ್ಯಾಮ್ರಾ ಮೂವ್ಮೆಂಟ್ ಅಂಡ್ ಫ್ರೇಮಿಂಗ್. ಸೆಕೆಂಡ್ ಶಾಟ್ ಹೈಟ್ ರಿಡಕ್ಷನ್ ಶಾಟ್. ಸೊ ಆ ಫುಲ್ ಸೆಟ್ ನ ಒಂಥರ ಬ್ಲಾಕ್ಸ್ ತರ ಕ್ರಿಯೇಟ್ ಮಾಡಿದ್ರು. ಸೊ ಎಲ್ಲೆಲ್ಲಿ ಶಾರುಖ್ ಖಾನ್ ಹೈಟ್ ಕಡಿಮೆ ಮಾಡ್ಬೇಕಿತ್ತು ಅಲ್ಲಿ ಮಾತ್ರ ಬ್ಲಾಕ್ಸ್ ತೆಗ್ದು ಶೂಟ್ ಮಾಡೋರು. ಸೊ ಅವಾಗ ಹೈಟ್ ಕಡಿಮೆ ಆಗಿರೋ ಶಾಟ್ ಸಿಕ್ತಿತ್ತು. ಥರ್ಡ್ ಶಾಟ್ ಕ್ಲೀನ್ ಬ್ಯಾಕ್ ಗ್ರೌಂಡ್ ಪ್ಲೇಟ್, ಯಾವುದೇ ಆಕ್ಟರ್ಸ್ ಇಲ್ಲದೆ ಜಸ್ಟ್ ಬ್ಯಾಕ್ ಗ್ರೌಂಡ್ ನ ಶೂಟ್ ಮಾಡೋದು. ಫೋರ್ತ್ ಶಾಟ್ ಬ್ಯಾಕ್ ಗ್ರೌಂಡ್ ಆರ್ಟಿಸ್ಟ್ ನ ಇಟ್ಕೊಂಡು ಶೂಟ್ ಮಾಡೋರು. ಬಟ್ ಇಲ್ಲಿ ಶಾರುಖ್ ಖಾನ್ ಎಲ್ಲಿ ಮೂವ್ ಆಗ್ತಾರೋ ಅಲ್ಲಿ ಮಾತ್ರ ಯಾವುದೇ ಬ್ಯಾಕ್ ಗ್ರೌಂಡ್ ಆರ್ಟಿಸ್ಟ್ ಮೂವ್ ಆಗಬಾರ್ದು. ಅಂಡ್ ಫಿಫ್ತ್ ಶಾಟ್ ಬರೀ ಶಾರುಖ್ ಖಾನ್ ಪರ್ಫಾರ್ಮೆನ್ಸ್. ಬಟ್ ಇಲ್ಲಿ ಮೇನ್ ಪ್ರಾಬ್ಲಮ್ ಏನಂದ್ರೆ 5 ಸತಿ ಶೂಟ್ ಮಾಡೋದಲ್ಲ, 5 ಸತಿನೂ ಎಲ್ಲ ಒಂದೇ ಕ್ಯಾಮ್ರಾ ಮೂವ್ಮೆಂಟ್ ಜೊತೆ ಶೂಟ್ ಮಾಡಬೇಕು. ಸ್ವಲ್ಪನೂ ಲೆಫ್ಟ್ ಅಂಡ್ ರೈಟ್ ಆಗಬಾರ್ದು, ಸ್ವಲ್ಪನೂ ಟೈಮಿಂಗ್ ಮಿಸ್ ಮ್ಯಾಚ್ ಆಗಬಾರ್ದು. ಇದನ್ನ ಸಾಲ್ವ್ ಮಾಡೋದಕ್ಕೆ ದೇ ಯೂಸ್ ಸಮಥಿಂಗ್ ಕಾಲ್ಡ್ ಎಸ್ ಟೆಕ್ನೋಡಾಲಿ. ಈ ಮಷೀನ್ ಏನ್ ಮಾಡುತ್ತೆ ಅಂದ್ರೆ ಒಂದೇ ಕ್ಯಾಮ್ರಾ ಮೂವ್ಮೆಂಟ್ ನ ಪದೇ ಪದೇ ರಿಪೀಟ್ ಮಾಡುತ್ತೆ ವಿತೌಟ್ ಮೇಕಿಂಗ್ ಎ ಸಿಂಗಲ್ ಮಿಸ್ಟೇಕ್. ಅಂಡ್ ಈಗ ಎಡಿಟಿಂಗ್ ಅಲ್ಲೇ ಫ್ರೇಮ್ ಟು ಫ್ರೇಮ್ 5 ಶಾಟ್ ನಾನು ಸ್ಟಿಚ್ ಮಾಡಬೇಕಿತ್ತು. ಅದಕ್ಕೆ ಈ ಮೂವಿಗೆ ಆಲ್ಮೋಸ್ಟ್ 1600 VFX ಆರ್ಟಿಸ್ಟ್ ವರ್ಕ್ ಮಾಡಿದ್ದಾರೆ. ಎಸ್, 1600 VFX ಆರ್ಟಿಸ್ಟ್. ಅಂಡ್ ಕಂಪ್ಯಾರಿಸನ್ ಗೆ ರೀಸೆಂಟ್ ಆಗಿ ಬಂದಿರೋ ಕಲ್ಕಿ ಮೂವಿ ವಿಚ್ ವಾಸ್ ಹೆವಿಲಿ ಡಿಪೆಂಡೆಂಟ್ ಆನ್ VFX, ಆ ಮೂವಿಗೆ 1300 VFX ಆರ್ಟಿಸ್ಟ್ ಇದ್ರು. ಬಟ್ ಅವ್ರನ್ನ ಅಪ್ರಿಶಿಯೇಟ್ ಮಾಡಬೇಕು ಬಿಕಾಸ್ ದೇ ಪುಲ್ಡ್ ದಿಸ್ ಆಫ್. ಅಂಡ್ ಇನ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಸೇಮ್ ರೆಡ್ ಚಿಲ್ಲಿ VFX ಕಾಂತಾರದ ಫ್ಯೂ ಶಾರ್ಟ್ಸ್ ಮೇಲೂ ಕೂಡ ವರ್ಕ್ ಮಾಡಿದ್ದಾರೆ.